ನಮಸ್ಕಾರ ವೀಕ್ಷಕರೇ, 2028ರ ವಿಧಾನಸಭಾ ಚುನಾವಣೆ ಅಥವಾ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಮುಂದುವರಿಯುತ್ತಾ ಎನ್ನುವಂತಹ ಗೊಂದಲ ಅನುಮಾನದ ನಡುವೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪ್ರತ್ಯೇಕವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು ಎನ್ನುವಂತಹ ಲೆಕ್ಕಾಚಾರಗಳ ನಡುವೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಮತ್ತು ಮುಂದಿನ ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಆಸೆ ಪಟ್ಟಿರುವಂತಹ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಪುತ್ರ ಬಿವೈ ವಿಜಯೇಂದ್ರ ಅವರು ತಮ್ಮ ಆಪ್ತರ ಮುಖಾಂತರ ಜೆಡಿಎಸ್ ನ ಪರಮೋಚ್ಚ ನಾಯಕ, ಜೆಡಿಎಸ್ ನ ಜನಪ್ರಿಯ ನಾಯಕ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಮುಖ್ಯಮಂತ್ರಿ ನಿರ್ಧಾರ ಮಾಡುವಂತದ್ದು ನೀವಲ್ಲ, ಕ್ಷೇತ್ರಗಳ ಹಂಚಿಕೆ ಬಗ್ಗೆ ನಿರ್ಧಾರ ಮಾಡುವಂತದ್ದು ನೀವಲ್ಲ, ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ನಿರ್ಧಾರ ಮಾಡುವಂತದ್ದು ನೀವಲ್ಲ ಎನ್ನುವಂತಹ ಸಂದೇಶವನ್ನ ವಿಜಯೇಂದ್ರ ಬಣ ಕುಮಾರಸ್ವಾಮಿ ಅವರ ಬಣ ಪಕ್ಷಕ್ಕೆ ರವಾನೆ ಮಾಡಿದರು. ಇವತ್ತು ಮಂಡ್ಯದಲ್ಲಿ ಪ್ರೀತಮ್ ಗೌಡ ಅವರು ಮಾತಾಡಿದ್ದಾರೆ. ಹಾಸನದ ಮಾಜಿ ಶಾಸಕರು, ವಿಜಯೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಮುಖ ಮುಖಂಡ. ಅವರು ಹೇಳಿದ್ದಾರೆ, ಪಾಯಿಂಟ್ ನಂಬರ್ 1, ಯಾರು ಮುಖ್ಯಮಂತ್ರಿ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಮುಖ್ಯಮಂತ್ರಿ ಯಾರು ಎನ್ನುವಂತಹ ಘೋಷಣೆಯನ್ನ ಮಾಡುವಂತಹ ಅಧಿಕಾರವನ್ನ ಯಾರು ಯಾರಿಗೂ ಕೊಟ್ಟಿಲ್ಲ. ರಾಜ್ಯದಲ್ಲಿ ಸೀಟುಗಳ ಹಂಚಿಕೆಯ ಬಗ್ಗೆಯೂ ಕೂಡ ಯಾರಿಗೂ ಅಧಿಕಾರವನ್ನು ಕೊಡಲಾಗಿಲ್ಲ. ಏನಿದ್ದರೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರು, ಕೇಂದ್ರ ಸಚಿವ ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೇರ್ಕೊಂಡು ಈ ಬಗ್ಗೆ ನಿರ್ಧಾರವನ್ನ ಮಾಡ್ತಾರೆ. ಮಂಡ್ಯದಲ್ಲಿ 7ರಲ್ಲಿ 3 ಕ್ಷೇತ್ರವನ್ನ ಜೆಡಿಎಸ್ ಬಿಜೆಪಿಗೆ ಬಿಟ್ಟು ಕೊಡಬೇಕಾಗತ್ತೆ. 7ರಲ್ಲಿ 3 ಕ್ಷೇತ್ರಗಳಲ್ಲಿ ಬಿಜೆಪಿಯ ಕ್ಯಾಂಡಿಡೇಟ್ಗಳು ಸ್ಪರ್ಧೆ ಮಾಡ್ತಾರೆ. ಕೆಆರ್ ಪೇಟೆಯಲ್ಲಿ ಮಾಜಿ ಸಚಿವ, ಮಾಜಿ ಶಾಸಕ ನಾರಾಯಣಗೌಡ ಅವರು ಕಂಟೆಸ್ಟ್ ಮಾಡ್ತಾರೆ. 50,000ಕ್ಕೂ ಅಧಿಕ ಮತಗಳಿಂದ ಗೆದ್ದು ಬರ್ತಾರೆ ಅಂತ ಹೇಳಿ ಪ್ರೀತಮ್ ಗೌಡ ಅವರು ಇವತ್ತು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು. ರಾಜಕಾರಣದ ಮಟ್ಟಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಇದಕ್ಕೆ ಕುಮಾರಸ್ವಾಮಿ ಅವರ ಕಡೆಯಿಂದಾಗ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ಕಡೆಯಿಂದಾಗ್ಲಿ ಏನು ರಿಯಾಕ್ಷನ್ ಬರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಕಾರಣ ಇದು ಎಸ್ಕಲೇಷನ್ ಮಾಡುತ್ತೆ. ಬಿಜೆಪಿ ಮತ್ತು ಜೆಡಿಎಸ್ ನ ನಡುವೆ ಏನು ಅಲ್ಲಲ್ಲಿ ಸಂಘರ್ಷಗಳು ಓಪನ್ ಅಪ್ ಆಗ್ತಾ ಇವೆ. ಆ ಸಂಘರ್ಷವನ್ನ ಇನ್ನಷ್ಟು ಎಸ್ಕಲೇಟ್ ಮಾಡುತ್ತೆ ಈ ಹೇಳಿಕೆ. ಕೆಲ ದಿನಗಳ ಹಿಂದೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಕರ್ನಾಟಕದಲ್ಲಿ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ. ಅಂದ್ರೆ ಆ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಬಿಜೆಪಿಗೆ ಜೆಡಿಎಸ್ ನ ಅನಿವಾರ್ಯತೆ ಇಲ್ಲ, ಜೆಡಿಎಸ್ ನ ಮೈತ್ರಿ ಅನಿವಾರ್ಯತೆ ಇಲ್ಲ. ಜೆಡಿಎಸ್ ನ ಸೀಟುಗಳನ್ನ ನಂಬಿಕೊಂಡು ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರವನ್ನ ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಬಿಜೆಪಿಯೇ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವಷ್ಟು ತಾಕತ್ತನ್ನ ಹೊಂದಿದೆ ಅಂತ ಹೇಳಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್. ಅದಾದ ಬಳಿಕ ಮಾಜಿ ಪ್ರಧಾನಮಂತ್ರಿಗಳು, ಜೆಡಿಎಸ್ ನ ವರಿಷ್ಠರು ಎಚ್ ಡಿ ದೇವೇಗೌಡ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿಯ ಜೊತೆಗೆ ನಾವು ಮೈತ್ರಿಯನ್ನ ಮಾಡ್ಕೊಳ್ಳಲ್ಲ ಅಂತ ಹೇಳಿ. ಅದಾದ ಬಳಿಕ ಜೆಡಿಎಸ್ ನ ಮತ್ತೋರ್ವ ಪ್ರಮುಖ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿಯ ಬಗ್ಗೆ ಕುಮಾರಸ್ವಾಮಿ ಅವರು ಮತ್ತು ಬಿಜೆಪಿಯ ನ್ಯಾಷನಲ್ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ ಅಂತ ಹೇಳಿ. ಅಂದ್ರೆ ಕರ್ನಾಟಕದ ಬಿಜೆಪಿ ನಾಯಕರ ಬಗ್ಗೆ ಕುಮಾರಸ್ವಾಮಿ ಅವರಾಗ್ಲಿ, ಎಚ್ ಡಿ ದೇವೇಗೌಡರಾಗ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರು ಅವರನ್ನ ಲೆಕ್ಕಕ್ಕೆ ಇಟ್ಟಿಲ್ಲ, ಗಣನೆಗೆ ತೆಗೆದುಕೊಂಡಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ವಿಜಯೇಂದ್ರ ಬಣ ಜೆಡಿಎಸ್ ನ ನಾಯಕರಿಗೆ ಸಂದೇಶವನ್ನ ರವಾನಿಸ್ತಾ ಇದೆ, ನೀವು ಹೇಳ್ದಂಗೆಲ್ಲ ಆಗಲ್ಲ ಅಂತ ನೋಡಿ. ಒಂದು ವೇಳೆ ಹಳೆ ಮೈಸೂರು ಭಾಗದ ಪ್ರಮುಖ ಜಿಲ್ಲೆ ಮಂಡ್ಯ, ಇಲ್ಲಿ ಜೆಡಿಎಸ್ 7ರಲ್ಲಿ 3 ವಿಧಾನಸಭಾ ಕ್ಷೇತ್ರಗಳನ್ನ ಬಿಜೆಪಿಗೆ ಬಿಟ್ಟುಕೊಡುತ್ತೆ ಅನ್ನೋದಾದ್ರೆ, ಅಲ್ಲಿಗೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಈಗಾಗಲೇ ಏನು ಅವಸಾನದ ಹಂತಕ್ಕೆ ಬಂದಿದೆ, ಆ ಅವಸಾನ ಇನ್ನಷ್ಟು ತೀವ್ರಗೊಳ್ಳುತ್ತೆ, ಇನ್ನಷ್ಟು ಅದು ಇಂಟೆನ್ಸಿಟಿಯನ್ನ ಪಡೆದುಕೊಳ್ಳುತ್ತೆ. ಕಾರಣ ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯವನ್ನ ಹೊರತುಪಡಿಸಿದ್ರೆ ಜೆಡಿಎಸ್ ಎಲ್ಲಾ ಕ್ಷೇತ್ರಗಳನ್ನ ಗೆದ್ದಿಲ್ಲ, ಮಂಡ್ಯದಲ್ಲಿ ಗೆದ್ದಿತ್ತು. ಈ ಬಾರಿ ಕೆಆರ್ ಪೇಟೆಯಲ್ಲಿ ಎಚ್ ಡಿ ಮಂಜು ಅವರು ಗೆದ್ದಿದ್ರು. ಉಳಿದ 6 ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ದಿದೆ. ಆದ್ರೆ ಮಂಡ್ಯವನ್ನ ಹೊರತುಪಡಿಸಿ ತ್ರಿಕೋನ ಸ್ಪರ್ಧೆ ಆದಂತಹ ಸಂದರ್ಭದಲ್ಲೂ ಕೂಡ ಹಾಸನದಲ್ಲೂ ಕಂಪ್ಲೀಟ್ ಆಗಿ ಜೆಡಿಎಸ್ ನ ಅಸ್ತಿತ್ವ ಇಲ್ಲ, ಕೋಲಾರದಲ್ಲಿ ಇಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಇಲ್ಲ, ರಾಮನಗರದಲ್ಲಿ ಇಲ್ಲ,
ತುಮಕೂರಲ್ಲಿಲ್ಲ, ಮೈಸೂರಲ್ಲಿಲ್ಲ, ಬೆಂಗಳೂರಲ್ಲಂತೂ ಬಹುತೇಕ ಅಸ್ತಿತ್ವವನ್ನೇ ಕಳ್ಕೊಬಿಟ್ಟಿದೆ ಜೆಡಿಎಸ್. ಹೀಗಿರ್ಬೇಕಾದ್ರೆ ಜೆಡಿಎಸ್ ಹಳೆ ಮೈಸೂರು, ಅದರಲ್ಲೂ ಮಂಡ್ಯದಲ್ಲಿ 7ರಲ್ಲಿ 3 ಬಿಜೆಪಿ ಕೇಳ್ತಾ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಎ ಮೆಸೇಜ್, ನೀವು ನಮಗೆ ಬಿಟ್ಕೊಡ್ಬೇಕು ಅಂತ ಹೇಳಿ. ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ನಡೆದಿದ್ದೇ ದಾರಿ ಅಂತ ಹೇಳಿ ಮೈತ್ರಿಕೂಟದಲ್ಲಿ ಆಗಲ್ಲ. ನಮ್ಮ ಅವಶ್ಯಕತೆ ಏನಿದೆ ಅದಕ್ಕೂ ಕೂಡ ನೀವು ತಲೆ ಬಾಗ್ಲೇಬೇಕಾಗುತ್ತೆ ಅನ್ನುವಂತ ಮೆಸೇಜ್ ಅನ್ನ ವಿಜಯೇಂದ್ರ ಬಣ ಕೊಟ್ಟಿದೆ. ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಿರಬಹುದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಸೈಟ್ ಹಗರಣದ ಆರೋಪ ಕೇಳಿ ಬಂದಂತಹ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಬೆಂಗಳೂರಿನ ಕೆಂಗೇರಿಯಿಂದ ಮೈಸೂರಿನವರೆಗೆ ಒಂದು ಪಾದಯಾತ್ರೆಯನ್ನ ಆರಂಭಿಸಿತು. ಆ ಪಾದಯಾತ್ರೆಯ ಸಂದರ್ಭದಲ್ಲಿ ವಿಜಯೇಂದ್ರ ಬಣದ ಪ್ರಮುಖರು ಪ್ರೀತಂ ಗೌಡ ಅವರ ವಿರುದ್ಧ ಕುಮಾರಸ್ವಾಮಿ ಅವರು ಮುನಿಸಿಕೊಂಡು ನಾನು ಈ ಪಾದಯಾತ್ರೆಗೆ ಬರಲ್ಲ ಅಂತ ಹೇಳಿ ಹಠ ಕೂತರು. ನಮ್ಮ ಹತ್ರ ಚರ್ಚೆ ಮಾಡಿಲ್ಲ, ಯಾರೋ ಹಾಸನದ ಪ್ರೀತಂ ಗೌಡನ ಕರ್ಕ ಬಂದು ನೀವು ಪ್ಲಾನ್ ಮಾಡ್ತಾ ಇದ್ರಿ, ನಡೆಯಲ್ಲ ಇವೆಲ್ಲ ಅಂತ ಹೇಳಿ ನಾನು ಬರಲ್ಲ ಅಂತ ಕೂತರು. ಅದಾದ ಬಳಿಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸಂಧಾನದ ಮೇರೆಗೆ ಕುಮಾರಸ್ವಾಮಿ ಅವರು ಕಾಣಿಸ್ಕೊಂಡ್ರು. ಬಟ್ ಪ್ರೀತಂ ಗೌಡ ಅವರು ಆ ಪಾದಯಾತ್ರೆಯಲ್ಲೂ ಕೂಡ ಮುಂಚೂಣಿಯಾಗಿ ಬಂದ್ರು. ಬಟ್ ರಾಜ್ಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಒತ್ತಡ ತಂತ್ರಗಳು ಕುಮಾರಸ್ವಾಮಿ ಅವರ ಫೇವರ್ ಆಗಿ ವರ್ಕೌಟ್ ಆಗುವಂತದ್ದು ಕಷ್ಟ. ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಈಗ ದೊಡ್ಡಬಳ್ಳಾಪುರದಲ್ಲಿ ಯಾವ ಕ್ಷೇತ್ರಗಳಲ್ಲಿ, ಯಾವ ವಾರ್ಡ್ಗಳಲ್ಲಿ ಜೆಡಿಎಸ್ ಗೆದ್ದಿತ್ತು ಆ ವಾರ್ಡ್ಗಳಲ್ಲಿ ಬಿಜೆಪಿ ಗೆದ್ದಿದೆ. ಹೀಗಾಗಿ ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ ಅದು ಹಾಕಿದ್ದೇ ಶಾಸನ ಅಲ್ಲ. ಈ ಮೈತ್ರಿಕೂಟದಲ್ಲಿ ಬಿಜೆಪಿಯ ಮಾತನ್ನು ಕೂಡ ಕೇಳಬೇಕಾದಂತಹ ಪರಿಸ್ಥಿತಿಗೆ ಬಂದಿದೆ. ಬಟ್ ಈ ಸಂದೇಶಗಳನ್ನು ವಿಜಯೇಂದ್ರ ಬಣ ಯಾಕೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ವಿಜಯೇಂದ್ರ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಕಾಯ್ತಾ ಕೂತಿರುವಂತವ್ರು. ಪಕ್ಷಕ್ಕೆ ಫಂಡಿಂಗ್ ಮಾಡ್ತಾ ಇದ್ದಾರೆ, ಪಕ್ಷಕ್ಕೋಸ್ಕರ ಓಡಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಜನಾಭಿಪ್ರಾಯ ಏನಿದೆಯೋ ಅದು ಸೆಕೆಂಡ್ರಿ. ಆದ್ರೆ ಪಕ್ಷದ ವಿಚಾರಕ್ಕೆ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ಈ ಬಾರಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕಿತ್ತು, ಬಿಜೆಪಿ ಮಾಡಲಿಲ್ಲ, ವಿಜಯೇಂದ್ರ ಅವರನ್ನೇ ಮುಂದುವರಿಸಿಕೊಂಡು ಹೋಗಿದೆ. ಒಂದು ವೇಳೆ ವಿಜಯೇಂದ್ರ ಅನಿವಾರ್ಯತೆ ಇಲ್ಲ, ಕುಮಾರಸ್ವಾಮಿ ಅವರ ನಾಯಕತ್ವ ಇದೆ ಮೈತ್ರಿಕೂಟಕ್ಕೆ ಕರ್ನಾಟಕದಲ್ಲಿ ಎನ್ನುವುದಾಗಿದ್ದಿದ್ರೆ ವಿಜಯೇಂದ್ರ ಅವರನ್ನ ತೆಗೆದು ಯಾರನ್ನಾದ್ರೂ ಬೇರೆಯವರನ್ನ ಮಾಡಬಹುದಿತ್ತು. ಬಟ್ ಬಿಜೆಪಿ ಮಾಡಿಲ್ಲ. ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಮಾಡಬಹುದು, ಅದು ಬೇರೆ ಪ್ರಶ್ನೆ. ಬಟ್ ಸದ್ಯಕ್ಕಂತೂ ಆ ತಂತ್ರಕ್ಕೆ ಕೈ ಹಾಕಿಲ್ಲ. ಹೀಗಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಮತ ಸಮೀಕರಣ ಆಗಬೇಕು ಹಳೆ ಮೈಸೂರು ಭಾಗದಲ್ಲಿ ಅಂತ ಹೇಳಿದ್ರೆ ಜೆಡಿಎಸ್ಗೆ ಬಿಜೆಪಿ ಅನಿವಾರ್ಯತೆ ಇದೆ, ಬಿಜೆಪಿಗೆ ಜೆಡಿಎಸ್ ನ ಅನಿವಾರ್ಯತೆ ಇದೆ. ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಈಗ ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಹುತೇಕ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ 2018 ಮತ ಲೆಕ್ಕಾಚಾರಕ್ಕೆ ಹೋಲಿಕೆ ಮಾಡಿದ್ರೆ ಕಳೆದ ಬಾರಿಯ ಚುನಾವಣೆಯಲ್ಲಿ 2023 ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಅವರ ಮತಗಳಿಕೆಯ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಅಂದ್ರೆ ತಕ್ಕ ಮಟ್ಟಿಗೆ ಶಿಫ್ಟಿಂಗ್ ಆಗ್ತಾ ಇದೆ ವೋಟುಗಳೆಲ್ಲವೂ ಕೂಡ. ಇದು ಬಿಜೆಪಿಗೆ ಪ್ಲಸ್. ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಈಗ ಮಂಡ್ಯದಲ್ಲಿ ಕ್ಷೇತ್ರ ಗೆಲ್ಲದೇ ಇದ್ದರೂ ಕೂಡ ಕೇರ್ಪೇಟೆ ಹೊರತುಪಡಿಸಿ 2018 ನಂತರದ ಬೈಕ್ ಉಪಚುನಾವಣೆಯಲ್ಲಿ ಬಿಜೆಪಿ ಗೆದ್ರೂ ಕೂಡ ಇದು ಉಪಚುನಾವಣೆ ಎಷ್ಟಾದ್ರೂ ಕೂಡ ಮುಖ್ಯ ಚುನಾವಣೆಯಲ್ಲಿ ಗೆಲ್ಲದೇ ಇದ್ರೂ ಕೂಡ ಶೇಕಡಾವಾರು ಮತಗಳಿಕೆ ಮಂಡ್ಯ ಭಾಗದಲ್ಲಿ ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಒಂದು ಅಪ್ಪರ್ ಹ್ಯಾಂಡ್ ಇದೆ. ಯಾವತ್ತು ನಾವು ಕೇಳಲಿಕ್ಕೆ ಹಕ್ಕುದಾರರು ಅಂತೇಳಿ. ಸೊ ಇದು ಕುಮಾರಸ್ವಾಮಿ ಅವರಿಗೆ ವಿಜಯೇಂದ್ರ ಬಣ ಕೊಡ್ತಿರುವಂತಹ ಸಂದೇಶ. ಇದು ವೆರಿ ಇಂಟ್ರೆಸ್ಟಿಂಗ್. ಇದು ನೋಡಿ, ಒಂದು ಕಡೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರಿಗೆ ಬೀದಿಯಲ್ಲಿ ನಿಂತ್ಕೊಂಡು ಬಾಯಿಗೆ ಬಂದಂಗೆ ಬೈದು ಹೀನಾಮಾನವಾಗಿ ವಾಗ್ದಾಳಿ ನಡೆಸಿ ಟೀಕೆ ಮಾಡಿ ಹೀಯಾಳಿಸ್ತಾ ಇದ್ದಂತಹ ಇದೇ ಪ್ರತಾಪ್ ಸಿಂಹ ದೇವೇಗೌಡರು ಕಾಲಿಗೆ ಹೋಗಿ ಬೀಳ್ತಾರೆ. ಇದೇ ಪ್ರತಾಪ್ ಸಿಂಹ ಕುಮಾರಸ್ವಾಮಿ ಕಾಲಿಗೆ ಹೋಗಿ ಬೀಳ್ತಾರೆ. ಇದೇ ಸಿ.ಟಿ. ರವಿ ದೇವೇಗೌಡರ ಕಾಲಿಗೆ ಹೋಗಿ ಬೀಳ್ತಾರೆ, ಕುಮಾರಸ್ವಾಮಿ ಅವರ ಮನೆಗೆ ಹೋಗಿ ತಿಂಡಿ ಮಾಡ್ಕೊಂಡು ಬರ್ತಾರೆ. ಆದ್ರೆ ಪ್ರೀತಂ ಗೌಡ ಸೆಟೆದು ನಿಂತು ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ಈ ಹೆಬ್ಬಾವು ಹೇಗೆ ತನ್ನ ಬಲಿಯನ್ನ ಪಡೆದಂತಹ ಸಂದರ್ಭದಲ್ಲಿ ಅದನ್ನ ಕಟ್ಟಿ ಹಾಕ್ಲಿಕ್ಕೆ ಹೇಗೆ ತನ್ನ ಬಲಿಯನ್ನ ಸುತ್ತುವರೆದು ಅಮುಕುತ್ತೋ ಅದೇ ರೀತಿಯಾದಂತಹ ಪರಿಸ್ಥಿತಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯಿಂದ ಜೆಡಿಎಸ್ ಆಗುವಂತಹ ಲಕ್ಷಣಗಳ ಒಂದೊಂದೇ ಟ್ರೇಲರ್ ಅನ್ನ ಬಿಜೆಪಿಯ ನಾಯಕರು ಜೆಡಿಎಸ್ಗೆ ಕೊಡ್ತಾ ಇದ್ದಾರೆ ಅಷ್ಟೇ.